ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಗೆ UPSC ಪರೀಕ್ಷೆಯಲ್ಲಿ ಕೀರ್ತಿ ತಂದ ಕೋಲಾರ ತಾಲೂಕಿನ ಇರ್ಗಸಂದ್ರ ಗ್ರಾಮದ ಆನಂದ್ ಗೌಡ ಮತ್ತು ಸುಶೀಲಮ್ಮ ದಂಪತಿಯ ಪುತ್ರರಾದ ಎ ಮಧುರ್ ಅವರು ಮಾದರಿಯಾಗಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಲು ಹಾಗೂ ಇಂತಹ ಪ್ರತಿಭೆಗಳು ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಮೂಡಿ ಬರಲಿ ಎಂಬ ಉದ್ದೇಶದಿಂದ ಮುಳಬಾಗಿಲು ತಾಲೂಕಿನ ಯುವ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೊಲ್ಲಳ್ಳಿ ಜಗದೀಶ್ ರವರು ಹಾಗೂ ಅವರ ತಂಡದವರು ಇಂದು ಎ ಮಧುರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಗಣ್ಯರು ಮಾತನಾಡಿ, ಎ ಮಧುರ್ ಅವರಂತಹ ಪ್ರತಿಭೆಗಳು ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿದ್ದು, ಇವರ ಸಾಧನೆ ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಲಿ ಎಂದು ಆಶೀರ್ವದಿಸಿದರು. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇನ್ನಷ್ಟು ಪ್ರತಿಭೆಗಳು ಮೂಡಿ ಬರಲಿ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಶುಭ ಹಾರೈಸಿದರು. ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಇರ್ಗಸಂದ್ರ ಗ್ರಾಮದಲ್ಲಿ ಇವತ್ತು ನಾವೆಲ್ಲ ಒಂದು ನಮ್ಮ ರಘುಪತ್ ರೆಡ್ಡಣ್ಣ, ಸುನೀಲು, ಪ್ರಸನ್ನ, ನಮ್ಮ ಉಮೇಶು, ಎಲ್ಲ ನಮ್ಮ ಚಿಕ್ಕವೆಂಕಟೇಗೌಡ, ಶ್ರೀಧರ್, ರವಿ ಎಲ್ಲ ನಮ್ಮ ತಂಡದವರು ಬಂದು ಇವತ್ತು ನಮ್ಮ ಮಧು ಎ ಅವರು ನಮ್ಮ ಮಾವನ ಮಗ, ನಮ್ಮ ಬಾಮೈದಾಗಿರ್ತಾರೆ. ಅವರು ಇವತ್ತು ನಮ್ಮ ಭಾರತ ದೇಶದಲ್ಲೇ 436ನೇ ರ್ಯಾಂಕು IAS ಅನ್ನ ಇವತ್ತೇನು ಪಡೆದಿದ್ದಾರೋ ಅವರಿಗೆ ನಮ್ಮ ತಂಡದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವರ ಮಾರ್ಗದರ್ಶನ ಇನ್ನೂ ಸುಮಾರು ಜನಕ್ಕೆ ಇವರ ಆದರ್ಶವನ್ನು ಪಡೆದುಕೊಂಡು ರೈತರ ಮಕ್ಕಳು ಇವತ್ತು ಅವರು ತಂದೆಯವರು ಕಷ್ಟ ಬಿದ್ದು ಇವತ್ತು ಏನು ಓದಿಸಿದಾರೋ ಅದಕ್ಕೆ ಇವತ್ತು ಅವರ ತಂದೆ ತಾಯಿಗೆ ಇವತ್ತು ಒಳ್ಳೆ ಹೆಸರು ತಂದು ಕೊಟ್ಟು ಅವ್ರಿಗೆ ಒಳ್ಳೆ ಒಂದು ಇವತ್ತಾಗಿರ್ತಕ್ಕಂಥ ಖುಷಿ ಅವ್ರ ಜೀವನದಲ್ಲಿ ಯಾವತ್ತೂ ಆಗಿರಲ್ಲ. ಹೀಗೆ ಪ್ರತಿಯೊಂದು ಮಕ್ಕಳು ತಂದೆ ತಾಯಿಗೆ ನಮ್ಮ ಮಧು ಅವರು ಏನು ಇವತ್ತು ಅವರ ಆಸೆಯನ್ನು ನೆರವೇರಿಸಿ ತಂದೆ ತಾಯಿಗೆ ಏನು ಇವತ್ತು ಅವ್ರಿಗೆ ಒಂದು ಒಳ್ಳೆಯ ಕೀರ್ತಿ ತಂದು ಕೊಟ್ಟಿದ್ದಾರೋ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೇ 4 ಜನ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲೇನಪ್ಪ 4 ಕೋಲಾರಲ್ಲಿ 5 ಜನ ಇದಾಗಿದ್ದಾರೆ. ಅವರು ಎಲ್ಲರೂ ಅವ್ರ ಆದರ್ಶವನ್ನ ರೂಪಿಸ್ಕೊಂಡು ಇನ್ನ ಮಕ್ಕಳು ಸುಮಾರು ಇಂಥ IAS IPSಗಳಾಗಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಅವ್ರನ್ನ ಮಾಡಿಸ್ಕೊಂಡು ಪ್ರೋತ್ಸಾಹ ಕೊಟ್ಕೊಂಡು ಮಾಡ್ಲಿ ಅಂತ ಹೇಳ್ಬಿಟ್ಟು, ಮತ್ತೆ ನಾವು ನಮ್ಮ ಉಮೇಶ್ ಅವರು ಕೂಡ IRS ಆಗಿದ್ದಾಗ ಏನಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು ನಮ್ಗೆಷ್ಟು ಬೇಜಾರಾಗಿರ್ತದೋ ಆದ್ರೂ ಕೂಡ ಅವರು ಇವತ್ತು ಆ ಒಂದು ಛಲ ಬಿಡದೆ ಏನು IAS ಮಾಡಿದಾರೋ ಇದನ್ನ ಎಲ್ಲರೂ ಆದರ್ಶ ತಕೊಂಡು ಇನ್ನೂ ಮಕ್ಕಳು ಇವ್ರಂಗೆ ಇನ್ನೂ ಬೆಳೆದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕೂಡ ನಾವು ಭಾವಿಸ್ತಾ, ನಮಗೆ ಒಂದು ಅವಕಾಶ ಕೊಡಬೇಕು. ನಮ್ಮ ಗ್ರಾಮ ಪಂಚಾಯತಿ ಗೊಲ್ಲಳ್ಳಿ ಗ್ರಾಮ ಪಂಚಾಯತಿ ನಾಚಳ್ಳಿ ವರದರಾಜ ಸ್ವಾಮಿ ದೇವಸ್ಥಾನ ನಾವು ಒಂದು ಕೋರಿಕೆ ಇದೆ. ಯಾವತ್ತೊಂದು ಡೇಟ್ ಕೊಡ್ತಾರೋ ದಯವಿಟ್ಟು ಅವತ್ತೊಂದು ಡೇಟ್ ಕೊಡಿ. ಅಲ್ಲಿ ನಾವು ಚಿಕ್ಕದಾಗಿ ಪೂಜೆ ಇಟ್ಕೊಂಡು ನಿಮ್ಗೆ ನಾವು ನಮ್ಮ ಕಡೆಯಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ನಾವು ಕೋರ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಅಭಿನಂದನೆಗಳಿಗೆ ನಮಗೆ ಕಾಲಾವಕಾಶ ಕೊಟ್ಟು ಇವತ್ತು ಬರ್ಮಾಡ್ಕೊಂಡಿದ್ದಕ್ಕೆ ಎಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇದೇ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಎ ಮಧು ಅವರು UPSCಯಲ್ಲಿ 436ನೇ ರ್ಯಾಂಕ್ ಪಡೆದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಗೌರವ ತಂದುಕೊಟ್ಟಿರ್ತಾರೆ. ಅದೇ ತರ ಮುಂದಿನ ಅವರು ಒಳ್ಳೆಯ ಹುದ್ದೆ ಪಡೆದುಕೊಂಡು ನಮ್ಮ ಈಗ ಇರೋ ಸಮಸ್ಯೆಗಳು ಏನಂದ್ರೆ ಎಲ್ಲಾ ಇಲಾಖೆಗಳ ಭ್ರಷ್ಟಾಚಾರ ಆಗಲಿ ಏನೇ ಆಗಲಿ ಈಗ ಬರೋ ಪೀಳಿಗೆಗಳು ಇವಾಗ ಬರ್ತಾರೋ ಇವರು UPSCಯಿಂದ ಸೆಲೆಕ್ಟ್ ಆಗಿರುವಂತ ಪ್ರತಿಭಾವಂತ ಹುಡುಗರು ಕೆಲವು ಇಲಾಖೆಗಳಲ್ಲಿ ಸಿಕ್ಕಾಪಟ್ಟೆ ಏನು ಬೇಕಾದ್ ನಡೀತಾ ಇದೆ. ಅದನ್ನೆಲ್ಲ ತಡೆಗಟ್ಟು ಒಳ್ಳೆ ಅಧಿಕಾರ ಕೊಟ್ಟು ಜನಗಳಿಗೆ ಸಮಸ್ಯೆಗಳಿದಾವೆ, ಎಲ್ಲಾ ಸಮಸ್ಯೆಗಳು ಅವರು ತಿಳಿದುಕೊಂಡ್ರೆ ಏನ್ ಬೇಕೋ ಮಾಡಬಹುದು ಅಂತ ಇಲಾಖೆಗಳಿಗೆಲ್ಲ ಒಳ್ಳೆ ಪೋಸ್ಟ್ಗೆ ಹೋಗ್ತಾರೆ. ರಾಜಕೀಯ ಕೆಲವು ಒಳ್ಳೆ ಇವ್ರ ಹತ್ರ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ತಿಳಿದುಕೊಂಡು ಒಳ್ಳೆ ಇದು ಮಾಡ್ಬೇಕಂತ ನಮ್ಮ ತಂಡದಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ವಿಶಸ್ಗೆ ತುಂಬಾನೇ ಥ್ಯಾಂಕ್ಸ್. ಈ ತರ ಸನ್ಮಾನಗಳು ನಮ್ಮ ಮೇಲಿನ ಜವಾಬ್ದಾರಿಗಳನ್ನ ಹೆಚ್ಚು ಮಾಡುತ್ತೆ. ಖಂಡಿತವಾಗಿ ತುಂಬಾ ಸಲ ಕೃಷಿ ಬಗ್ಗೆ ಆಗಿರ್ಲಿ ಮತ್ತೆ ಕರಪ್ಷನ್ ಬಗ್ಗೆ ಆಗಿರ್ಲಿ ಮೆನ್ಷನ್ ಮಾಡ್ತಿದ್ರು. ಸೊ ನನಗೆ UPSC ಮಾಡ್ಬೇಕನ್ನೋ ಒಂದು ಮೂಲ ಉದ್ದೇಶ ಅದೇ ಇತ್ತು. ಸೊ ನಮ್ಮ ಸಮಾಜದಲ್ಲಿ ತುಂಬಾನೇ ತೊಂದರೆಗಳಿದೆ. ನಾನು ಒಂದು ಕೋಲಾರ ಭಾಗದಿಂದ ಬಂದಿರೋನು. ಸೊ ಕೋಲಾರದಲ್ಲಿ ಯಾವುದೇ ಶಾಶ್ವತ ನೀರಾವರಿ ಇಲ್ಲ ಅಂದ್ರೂ ಕೂಡ ಇಡೀ ದೇಶಕ್ಕೆ ತರಕಾರಿ ಬೆಳೆಯೋದ್ರಲ್ಲಾಗಿರ್ಲಿ ಸಿಲ್ಕ್ ಅಲ್ಲಾಗಿರ್ಲಿ ಮುಂದಿದ್ದಾರೆ. ಸೊ ಅದೇ ಹೇಳುತ್ತೆ ಕೋಲಾರದ ಜನರು ಎಷ್ಟೊಂದು ಶ್ರಮಜೀವಿಗಳಂತ.
ಆ ಒಂದು ಶ್ರಮಜೀವಿಗಳು ನಮ್ಮ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಮಕ್ಕಳಲ್ಲೂ ಕೂಡ ಅಷ್ಟೇ, ರೈತರ ಮಕ್ಕಳು ಕೂಡ ಅಷ್ಟೇ ಶ್ರಮಜೀವಿಗಳು ಇರ್ತಾರೆ. ಸೊ ಅದೇ ಒಂದು ಏನು ಒಂದು ಎಕ್ಸಾಂಪಲ್. ಸೊ ಇವಾಗ 5 ರ್ಯಾಂಕ್ಸ್ ಏನ್ ಬಂದಿದೆ, ತುಂಬಾ ಜನ ಬ್ಯಾಕ್ ಗ್ರೌಂಡ್ ಕೂಡ ಇದೇ ರೀತಿ ಇದೆ. ಅದು ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಇದೇ ರೀತಿ ಈ ಹಿಂದಿನ ವರ್ಷ ಕೂಡ ರ್ಯಾಂಕ್ಸ್ ಬಂದಿತ್ತು. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಕೋಲಾರದ ಜನಗಳ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳೋದಕ್ಕೆ. ಸೊ ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಪ್ರಿಪ್ರೇಷನ್ ಜರ್ನಿ, ನಾನು ಸ್ಕೂಲು ಕಾಲೇಜೆಲ್ಲ ಓದಿದ್ದೆ, ಅದರಲ್ಲೆಲ್ಲ ಆವರೇಜ್ ಸ್ಟೂಡೆಂಟ್ ಆಗಿದ್ದೆ. ಆದ್ರೆ ಇದಕ್ಕೆ IAS ಮಾಡೋ ಅಂತ ಕನ್ಸು ಬಂದಿದೆ ಯಾವಾಗಂತಂದ್ರೆ, ನನಗೆ PUC ಯಲ್ಲಿ MBBS ಸೀಟ್ ಮಿಸ್ ಆಗಿತ್ತು. ಅದಾದ್ಮೇಲೆ ಮುಂದೆ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡ್ಬೇಕಾದ್ರೆ IAS ಆಗ್ಬೋದು ಅಂತ. ಯಾಕಂತಂದ್ರೆ ಅವಾಗ 2015-16 ಆ ಟೈಮಲ್ಲಿ DK ರವಿ ಸರ್ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ರು. ಅವಾಗ ನಮಗೊಂದು ಅರಿವಿತ್ತು, ಓಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೆಸರಾದ್ರೂ ಗೊತ್ತಾಗಿತ್ತು ನಮಗೆ. ಸೊ ಅವಾಗ ಗೊತ್ತಾಯ್ತು, ಓಕೆ ಒಂದು ಇಂಪ್ಯಾಕ್ಟ್ ಎಷ್ಟು ಕ್ರಿಯೇಟ್ ಮಾಡ್ಬೋದು ಒಬ್ಬ DC ಅನ್ನತ್ತ. ಸೊ ಅವಾಗ ಒಂದು ಸ್ವಲ್ಪ ಎಲ್ಲೋ ನನಗೆ ಆ ಒಂದು ಪೊಸಿಷನ್ ಬಗ್ಗೆ ಗೊತ್ತಾಯಿತು. ಸೊ ಅವಾಗ ನನ್ನ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ಏನು ಅಂತ ಆಲೋಚನೆ ಮಾಡ್ಬೇಕಾದ್ರೆ ನನಗೆ IAS ಅನ್ನೋದು ಒಂದು ಆಪ್ಷನ್. ಯಂಗ್ ಏಜ್ಗೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೋದು IAS ಆದ್ರೆ ಅನ್ನೋದು ಇತ್ತು. ಮತ್ತೆ ನಾನು ಏನೇ ಮಾಡಿದ್ರು ಕೂಡ ಎಜುಕೇಶನ್ ಅಲ್ಲೇ ಮಾಡಬೇಕು, ಬೇರೆ ಇನ್ಯಾವುದು ನನಗೆ ಅಸೆಟ್ಸ್ ಅನ್ನೋದಿಲ್ಲ. ಓನ್ಲಿ ವಿದ್ಯೆನೇ ನನಗೆ ಏನೋ ಒಂದು ಶಕ್ತಿ ಅನ್ನೋ ತರ. ಸೊ ಆದ್ರಿಂದ ಎಜುಕೇಶನ್ ಅಲ್ಲೇ ಬೆಸ್ಟ್ ಕೊಡ್ಬೇಕಂತ ಡಿಸೈಡ್ ಮಾಡಿದೆ. ಕಷ್ಟಪಟ್ಟು ಓದಿದೆ. ಸೊ ನನಗೆ IAS ಮಾಡ್ಬೇಕಂದಾಗ ನಮ್ಮ ಪೇರೆಂಟ್ಸು ಅಷ್ಟೊಂದು ಬಿಲೀವ್ ಮಾಡಿಲ್ಲ. ಅಂತಂದ್ರೆ ಒಬ್ಬ ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇರೋ ಅಂತವ್ರು IAS ಆಗ್ತೀನಿ ಅಂತಂದ್ರೆ ಹೆಂಗೆ ನಂಬಕ್ಕಾಗುತ್ತೆ? ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ ತರನೇ ಸ್ವಲ್ಪ ಭಯ ಪಟ್ರು. ಬಟ್ ಆದ್ರೆ ನಾನು ಪ್ರಿಲಿಮ್ಸು ಮೇನ್ಸು ಪಾಸ್ ಮಾಡಿದಾಗ ಅವರ ಸಪೋರ್ಟ್ ಹಂಗೆ ಇತ್ತು. ಮತ್ತೆ ಫೇಲ್ಯೂರ್ ಆದಾಗೂ ಕೂಡ 2 ಸಲ ಇಂಟರ್ವ್ಯೂಗೆ ಹೋದಾಗ ಫೇಲ್ ಆದೆ. ಆದ್ರೂ ಕೂಡ ಅವ್ರ ಸಪೋರ್ಟ್ ಹಂಗೆ ಕಂಟಿನ್ಯೂ ಆಯ್ತು. ನೀನ್ ಎಷ್ಟೇ ಅಟೆಂಪ್ಟ್ ಮಾಡು ಪರವಾಗಿಲ್ಲ, ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಿದ್ರು. ಸೊ ಅದರಿಂದ ನಾನು ಅವ್ರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತೀನಿ. ಅದ್ರ ಜೊತೆಗೆ ನಮ್ಮ ಮಾವ ಉಮೇಶ್ ಅವರು ಕೂಡ ನನ್ಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು. ಯಾಕಂತಂದ್ರೆ ಇವಾಗ ನಮ್ಮ ಓನ್ ಫ್ಯಾಮಿಲಿ ತಂದೆ ತಾಯಿ ನಂಬೋದು ಬೇರೆ, ಬಟ್ ಬೇರೆಯವ್ರು ನಂಬೋದು ಬೇರೆ. ಓಕೆ ಅಂತಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸು ಇನ್ನೊಬ್ಬರ ಮೇಲೆ ನಂಬಿಕೆ ಇಡ್ಬೇಕಂದ್ರೆ ತುಂಬಾ ಕಷ್ಟ. ಆದ್ರೂ ಕೂಡ ನನಗೆ ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಮಾತಾಡಿಸ್ತಾ, ನನಗೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ಏನು ಫೋನು ಜಾಸ್ತಿ ಮಾಡ್ತಿರ್ಲಿಲ್ಲ. ಸೊ ಅದರಿಂದ ಉಮೇಶ್ ಅಣ್ಣ ಕೂಡ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಮತ್ತೆ ಈ ಒಂದು ಪೊಸಿಷನ್ ನನಗೆ ಏನ್ ಸಿಕ್ಕಿದೆ, ಇದು ಒಂದು ಶುರು ಅಷ್ಟೇ, ಒಂದು ಬಿಗಿನಿಂಗ್ ಅಷ್ಟೇ. ಸೊ ಈ ಪೊಸಿಷನ್ ಯೂಸ್ ಮಾಡಿ ನಾನೇನ್ ಯಾವ ರೀತಿ ನನ್ನ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ತೀನಿ ಅನ್ನೋದು ಇಂಪಾರ್ಟೆಂಟ್. ಅಂತಂದ್ರೆ ನಮ್ಮ ಪರ್ಪಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀನಿ. ಈ ಒಂದು ಹಿನ್ನೆಲೆ ಡೆಫಿನೆಟ್ಲಿ ನಾನು ಈ ಹಿನ್ನೆಲೆನ ಮರೆಯೋದಕ್ಕೆ ಬಿಡೋದೇ ಇರಲ್ಲ. ಸೊ ಈ ಒಂದು ಕ್ವಾಲಿಟೀಸ್ ನನಗೆ ಮುಂದೆ ಫ್ಯೂಚರ್ ಅಲ್ಲಿ ವರ್ಕ್ ಮಾಡೋವಾಗೂ ಕೂಡ ಬೇಕಾಗುತ್ತೆ. ಸೊ ನಾನೇನ್ ಅನ್ಕೊಂಡಿದ್ದೀನಿ, ಲೈಕ್ ಸೋಷಿಯಲ್ ಸರ್ವಿಸ್ ಅಥವಾ ಒಂದು ಸಮಾಜದಲ್ಲಿ ಒಂದು ವಿಸಿಬಲ್ ಡಿಫ್ರೆನ್ಸಸ್ ಏನು ತರಬೇಕು ಎಜುಕೇಶನ್ ಸೆಕ್ಟರ್ ಅಲ್ಲಿ, ಹೆಲ್ತ್ ಸೆಕ್ಟರ್ ಅಲ್ಲಿ ಮತ್ತೆ ಅಗ್ರಿಕಲ್ಚರ್ ಅಲ್ಲಿ, ಖಂಡಿತವಾಗಿ ಮಾಡೇ ಮಾಡ್ತೀನಿ. ಸೊ ಫೈನಲ್ ಆಗಿ ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಬಂದು ವಿಶಸ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅವ್ರಿಗೆ. ನಾವು UPSC ಮಾಡಬೇಕು ಅಂತಂದಾಗ, ಸಿವಿಲ್ಸ್ ಮಾಡಬೇಕು ಅಂತಂದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಏನು ಸಿವಿಲ್ಸ್ ಅಂತ ಇದೇನಂತ ನಾವು ಹಿಂಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಫಸ್ಟ್ ಅಟೆಂಪ್ಟು ರೆಡಿ ಆಗದಿರೇ ಒಂದು ಅಟೆಂಪ್ಟು ಫಿಲಿಮ್ಸ್ ಮಾಡ್ದೆ. ಅದು ಒಂದು 4 ಮಾರ್ಕ್ಸು ಕಡಿಮೆ ಬಂತು. ಆವಾಗ ಎಲ್ಲೋ ಒಂದು ಕಡೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ಇವ್ನು ಮಾಡ್ತಾನೆ, ಧೈರ್ಯ ತುಂಬಿ ಕೋಚಿಂಗ್ ಕಳಿಸಿ, ಏನೇ ಆಗಲಿ ಕೋಚಿಂಗ್ ಕಳ್ಸೋಣ ಅಂತ ಬೇಕಾದವ್ರು ಹೇಳಿದಾಗ, ಮಧು ಅವರು ಇಲ್ಲ ನಾನು ಕೋಚಿಂಗ್ ಹೋಗೋದಿಲ್ಲ, ನಾನೇ ಸೆಲ್ಫ್ ಸ್ಟಡಿ ಆಗಿ ನಾನೇ ಮಾಡ್ತೀನಿ ಅಂತಂದಾಗ ನಮ್ಗೆ ಇನ್ನೂ ತುಂಬ ಖುಷಿ ಆಯಿತು. ಬಟ್ ಸತತವಾಗಿ 6ನೇ ಬಾರಿ 5ನೇ ಬಾರಿ ಸೆಲೆಕ್ಟ್ ಆದರು. ಬಟ್ ಅವನ ಶ್ರಮ ಜಾಸ್ತಿ ಇದೆ. ನಾವೇನೇ ಮಾಡಿರಲಿ ತುಂಬ ಶ್ರಮ ಇದೆ ಅಷ್ಟೇಳಿ. ಥ್ಯಾಂಕ್ಸ್.